ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತು ಪಾಕಿಸ್ತಾನ ಮತ್ತು ಭಾರತದ ಗಡಿಯ ಕಡೆ ನೋಡ್ತಾ ಇದ್ರೆ ಮತ್ತೊಂದು ಕಡೆ ಬಾಂಗ್ಲಾದೇಶದಲ್ಲಿ ದೊಡ್ಡದು ಏನೋ ಆಗೋದಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ನಡೀತಿರುವ ಹಾಗೆ ಕಾಣ್ತಾ ಇದೆ. ಬಾಂಗ್ಲಾದ ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ಸೇನಾಧಿಕಾರಿಗಳ ತುರ್ತು ಸಭೆಯನ್ನ ಕರೆದಿದ್ದಾರೆ. ಅಲ್ಲಿ ಯೂನಸ್ ಸರ್ಕಾರಕ್ಕೆ ಸೇನೆ ಬೇಗ ಚುನಾವಣೆಗಳನ್ನ ನಡೆಸೋದಕ್ಕೆ ಒತ್ತಡವನ್ನ ಹೇರ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿನ NSA ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಖಲೀಲ್ ಉರ್ ರೆಹಮಾನ್ ಮತ್ತು ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ನಡುವೆ ಬೆಂಕಿ ಬಿದ್ದಿದೆ. ಅಲ್ಲಿ ಸೇನಾ ಮುಖ್ಯಸ್ಥನನ್ನ ಪದಚ್ಯುತಗೊಳಿಸೋದಕ್ಕೊಂದು ಕಡೆ NSA ಹಾಗೂ ಅಡ್ವೈಸರ್ ಯೂನಸ್ ಪ್ಲಾನ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಾಂಗ್ಲಾದ ಮಧ್ಯಂತರ ಸರ್ಕಾರವನ್ನೇ ಕೆಡವಿ ಅಧಿಕಾರವನ್ನ ತನ್ನ ಕೈಗೆ ತಗೊಂಡು ಬೇಗ ಚುನಾವಣೆಗಳನ್ನ ಮಾಡಿಸೋ ಬಗ್ಗೆ ಜನರಲ್ ವಕಾರ್ ಉಜ್ ಜಮಾನ್ ಯೋಚನೆ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇದರ ನಡುವೆ ಅಲ್ಲಿ ಚೈನಾ, ರಷ್ಯಾ ಹಾಗೂ ಭಾರತ ವರ್ಸಸ್ ಅಮೆರಿಕ ಅನ್ನೋ ಪರಿಸ್ಥಿತಿಯೊಂದು ನಿರ್ಮಾಣ ಆಗ್ತಾ ಇದೆ. ವಕಾರ್ ಏನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಭಾರತಕ್ಕಿದು ಹೇಗೆ ಶುಭ ಸುದ್ದಿ ಅನ್ನಿಸ್ಕೊಳ್ತಾ ಇದೆ? ಬನ್ನಿ ನೋಡೋಣ. ನಿಮ್ಮಲ್ಲಿ ಕೂಡ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿರ್ತೀರಿ. ಆದ್ರೆ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು, ಮಾನಿಟೈಸ್ ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಹಣ ಗಳಿಸೋದು ಹೇಗೆ ಅನ್ನೋ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಕುತೂಹಲ ಮತ್ತು ಗೊಂದಲಗಳು ಕೂಡ ಇರುತ್ತವೆ. ಹೀಗಾಗಿ ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ ಮತ್ತು ಯಾರು ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಗೊಂದಲಕ್ಕೆ ಬಿದ್ದಿರ್ತೀರಿ. ನಿಮ್ಮ ಗೊಂದಲಗಳನ್ನ ಬಗೆಹರಿಸುವ ನಿಟ್ಟಲ್ಲಿ ನಿಮಗೊಂದಷ್ಟು ತರಬೇತಿಯನ್ನ ಕೊಡೋದಕ್ಕೆ ಇದೇ ತಿಂಗಳ 23, 24, 25 ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ನಮ್ಮಲ್ಲೊಂದು ಯೂಟ್ಯೂಬ್ ಕ್ಲಾಸ್ ನಡೆಯುತ್ತೆ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್ ಹಾಗೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ತರಬೇತಿಯನ್ನ ಕೊಡಲಾಗುತ್ತೆ. ನಿಮಗೆ ಈ ಬಗ್ಗೆ ಆಸಕ್ತಿ ಇದ್ರೆ 997237 379459 9972379459ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಗೆಳೆಯರೆ, ನೆರೆಯ ದೇಶಗಳು ಶಾಂತಿಯುತವಾಗಿದ್ದಷ್ಟು ನಮಗೊಳ್ಳೆಯದು. ಆದ್ರೆ ಭಾರತಕ್ಕೆ ಆರಂಭದಿಂದಲೂ ಒಳ್ಳೆಯ ನೆರೆಹೊರೆ ಅನ್ನೋದು ಸಿಗಲೇ ಇಲ್ಲ. ಒಂದ್ ಕಡೆ ಚೈನಾ, ಇನ್ನೊಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಭಾರತವೇ ಪಾಕಿಸ್ತಾನದಿಂದ ಬೇರ್ಪಡಿಸಿ ಜನ್ಮ ಕೊಟ್ಟ ಬಾಂಗ್ಲಾದೇಶ ಎಲ್ಲ ಕೂಡ ಭಾರತಕ್ಕೆ ಹೊರೆ ಮತ್ತು ಶಾಪನೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಇದ್ದಷ್ಟು ದಿನ ಭಾರತದ ಜೊತೆಗೆ ಇದ್ದುದರಲ್ಲೇ ಒಂದಷ್ಟು ಒಳ್ಳೆ ಸಂಬಂಧಗಳನ್ನ ಬಾಂಗ್ಲಾ ಮೇಂಟೈನ್ ಮಾಡ್ತಾ ಇತ್ತು. ಆದ್ರೆ ಹಸೀನಾ ಪದಚ್ಯುತಗೊಂಡು ಅಲ್ಲಿಗೆ ಯೂನಸ್ ಅನ್ನೋ 7ನೇ ಶತಮಾನದ ಗಿರಾಕಿ ಬಂದು ಕೂತ್ಕೊಳ್ತು ನೋಡಿ, ಬಾಂಗ್ಲಾ ಮತ್ತು ಭಾರತದ ನಡುವೆ ಸಮಸ್ಯೆಗಳು ಶುರುವಾದವು. ಹಾಗೆ ನೋಡಿದ್ರೆ ಈ ಯೂನಸ್ ಬರೋದರ ಹಿಂದೆ ಇಸ್ಲಾಮಿಕ್ ಮೂಲಭೂತವಾದಿಗಳ ಕೈವಾಡನೂ ಇತ್ತು. ಜೊತೆಗೆ ತನ್ನ ಮಾತು ಕೇಳದ ಹಸೀನಾ ಅವರನ್ನ ಪದಚ್ಯುತಗೊಳಿಸಿ ಕೈಗೊಂಬೆಯೊಂದರಲ್ಲಿ ತಗೊಂಡು ಹೋಗಿ ಕೂಡಿಸಬೇಕು ಅಂತ ಅಮೆರಿಕದ ಈ ಹಿಂದಿನ ಆಡಳಿತ ಕೂಡ ಬಯಸಿತ್ತು. ಹೀಗಾಗಿ ಯೂನಸ್ ಅನ್ನೋ ಸ್ಮಾಲ್ ಫೈನಾನ್ಸ್ ಗಿರಾಕಿಯನ್ನ ಕರ್ಕೊಂಡು ಹೋಗಿ ಬಾಂಗ್ಲಾದ ಚೀಫ್ ಅಡ್ವೈಸರ್ ಕುರ್ಚಿಗೆ ಕೂಡಿಸಲಾಯಿತು. ಆತ ಅಲ್ಲಿಗೆ ಬಂದ ದಿನದಿಂದಲೂ ಹಿಂದೂಗಳು ಹಾಗೂ ಇನ್ನಿತರ ಅಲ್ಪಸಂಖ್ಯಾತರ ಮೇಲೆ ನಿರಂತರ ದೌರ್ಜನ್ಯಗಳು ಶುರುವಾದವು. ಇಸ್ಕಾನ್ನ ಸಂತರನ್ನ ಜೈಲುಗಳಿಗೆ ತಳ್ಳಲಾಯಿತು, ಮತ್ತೆ ಕೆಲವರು ಕೊಲೆಯಾದರು. ಬಾಂಗ್ಲಾದ ಜೈಲಲ್ಲಿದ್ದ ಜಶೀಮುದ್ದೀನ್ ಥರದ ಭಯೋತ್ಪಾದಕರನ್ನ ಎಕ್ಸಿಕ್ಯೂಟಿವ್ ಆರ್ಡರ್ಗಳ ಮೂಲಕ ಯೂನಸ್ ಬಿಡಿಸೋದಕ್ಕೆ ಶುರು ಮಾಡಿದ. ಅದು ಅಲ್ಲಿನ ಸೇನಾ ಮುಖ್ಯಸ್ಥನ ಅಸಮಾಧಾನಕ್ಕೆ ಕಾರಣವಾಗ್ತಾ ಹೋಯಿತು. ಗೆಳೆಯರೆ, ಸೇನಾ ಮುಖ್ಯಸ್ಥ ವಕಾರ್ ನೇಮಕಗೊಂಡಿದ್ದು ಜೂನ್ 2024ರಲ್ಲಿ. ಅವತ್ತಿಗಿನ್ನೂ ಬಾಂಗ್ಲಾದೇಶದಲ್ಲಿ ಹಸೀನಾ ಸರ್ಕಾರನೇ ಇತ್ತು. ಈ ವಕಾರ್ ಹಸೀನಾಗೆ ಅತ್ಯಾಪ್ತ ಮತ್ತು ಸಂಬಂಧಿ ಕೂಡ. ಇನ್ನು ಹಸೀನಾ ವಿರುದ್ಧ ಪ್ರತಿಭಟನೆಗಳು ಶುರುವಾದಾಗ ವಕಾರ್ ಹೆಚ್ಚಿನ ಸಹಾಯವನ್ನೇನು ಹಸೀನಾಗೆ ಮಾಡಲಿಲ್ಲ. ಆದ್ರೆ ಆಕೆ ಸೇಫ್ ಆಗಿ ಬಾಂಗ್ಲಾದಿಂದ ಭಾರತವನ್ನ ತಲುಪೋ ಹಾಗಾತ ನೋಡಿಕೊಂಡ. ಆ ನಂತರ ಯೂನಸ್ಗೆ ಪಟ್ಟ ಕಟ್ಟೋ ಪ್ರಯತ್ನಗಳು ನಡೆದಾಗ ಅದನ್ನ ಜನರಲ್ ವಕಾರ್ ವಿರೋಧಿಸಿದ್ರು ಅನ್ನೋ ಮಾತುಗಳು ಕೇಳಿ ಬಂದ್ವು. ಅದಕ್ಕೆ ಕಾರಣ ಯೂನಸ್ ಮೇಲೆ ಬಾಂಗ್ಲಾದೇಶದಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ವು. ಆತ ಸ್ಮಾಲ್ ಫೈನಾನ್ಸ್ ಹೆಸರಲ್ಲಿ ವಂಚನೆ ಮಾಡಿದ್ದ ಪ್ರಕರಣಗಳ ಆರೋಪಿಯಾಗಿದ್ದ. ಜೊತೆಗೆ ರಾಜಕೀಯ ಅನುಭವ ಕೂಡ ಇರಲಿಲ್ಲ. ಅಮೆರಿಕದ ಪಟ್ಟಭದ್ರರ ಗುಲಾಮ ಅಂತ ಗುರುತಿಸಿಕೊಂಡಿದ್ದ. ಹಾಗೆ ಕಟ್ಟರ್ ಇಸ್ಲಾಮಿ ಕೂಡ ಆಗಿದ್ದ. ಹೀಗಾಗಿ ಬಾಂಗ್ಲಾ ನೀವು ಹಾಳು ಮಾಡ್ತಾನೆ ಅನ್ನೋ ಕಾರಣಕ್ಕೆ ಯೂನಸ್ ಇಲ್ಲಿಗೆ ಬರೋದು ಬೇಡ ಅಂತ ವಕಾರ್ ಹೇಳಿದ್ರಾದ್ರೂ ಆತನ ಮಾತನಲ್ಲಿ ಕೇಳೋದಕ್ಕೆ ಯಾರೂ ಇರಲಿಲ್ಲ. ಇನ್ನು ಯೂನಸ್ ಬಂದ ನಂತರ ಈ ಮಧ್ಯಂತರ ಸರ್ಕಾರಕ್ಕೆ ಸೇನೆ ಬೆಂಬಲವನ್ನು ಕೊಡ್ತು. ಬಾಂಗ್ಲಾದ ಗಲಭೆಗಳನ್ನು ನಿಯಂತ್ರಿಸೋದಕ್ಕೆ ಸೇನೆನೇ ಬೀದಿಗಿಳಿತು. ಈಗಲೂ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಾ ಇರೋದು, ಶಾಂತಿ ಭದ್ರತೆಗಳನ್ನ ನೋಡ್ಕೊಳ್ತಾ ಇರೋದು ಬಾಂಗ್ಲಾದೇಶದ ಸೇನೆ. ಈ ಪರಿಸ್ಥಿತಿಯಲ್ಲಿ ಯೂನಸ್ ಅಲ್ಲಿಗೆ ಬಂದ್ರೆ ಏನಾಗುತ್ತೆ ಅನ್ನೋ ಆತಂಕ ಆಯ್ತು. ಅದೆಲ್ಲ ಆಗ್ತಾ ಹೋಯ್ತು. ಉಗ್ರರು, ಕಟ್ಟರ್ ಇಸ್ಲಾಮಿಗಳು ಬಾಂಗ್ಲಾದ ಬೀದಿಗಳಲ್ಲಿ ಕಾಣಿಸ್ಕೊಂಡ್ರು. ಭಾರತದ ಜೊತೆಗೆ ಬಾಂಗ್ಲಾದ ಸಂಬಂಧಗಳು ಪೂರ್ತಿಯಾಗಿ ಹಳಸೋದ್ವು. ಅಮೆರಿಕಾದಲ್ಲಿ ಸರ್ಕಾರ ಬದಲಾಯ್ತಲ್ಲ, ಹೀಗಾಗಿ ಟ್ರಂಪ್ ಬಾಂಗ್ಲಾ ಕಡೆಗೆ ಹೆಚ್ಚು ಆಸಕ್ತಿ ತೋರಲಿಲ್ಲ. ಆದರೆ
ಅಲ್ಲಿನ ಕೆಲ ಫಿಲಾಂಥ್ರಪಿಸ್ಟುಗಳು ಹಾಗೂ ಡೀಪ್ ಸ್ಟೇಟು ಬಾಂಗ್ಲಾದ ಮೇಲಿನ ಆಸಕ್ತಿಯನ್ನು ಕಡಿಮೆ ಏನು ಮಾಡಿಕೊಳ್ಳಿಲ್ಲ. ಅಲ್ಲಿ ಒಂದು ಕ್ರಿಶ್ಚಿಯನ್ ಸ್ಟೇಟನ್ನು ರಚಿಸಬೇಕು, ಮ್ಯಾನ್ಮಾರ್ ಗಡಿಯಲ್ಲಿ ಸೇನಾ ಆಡಳಿತದ ವಿರುದ್ಧ ಒಂದಷ್ಟು ಸಮಸ್ಯೆಗಳನ್ನು ಉಂಟು ಮಾಡಬೇಕು ಅಂತ ಯೋಚಿಸ್ತಾ ಇದ್ದ ಅಮೆರಿಕಾದ ಡೀಪ್ ಸ್ಟೇಟ್ ಬಾಂಗ್ಲಾದಲ್ಲಿ ಆಕ್ಟಿವ್ ಆಗ್ತಾ ಹೋಯಿತು. ಮತ್ತೊಂದು ಕಡೆ ಯುನಸ್ ಚೈನಾದ ಮೊರೆ ಹೋಗೋದು ಕೂಡ ಹೆಚ್ಚಾಯಿತು. ಚೈನಾ ಚಿತ್ತಗಾಂಗ್ ಹಾಗೂ ಮೊಂಗ್ಲಾ ಪೋರ್ಟ್ಗಳ ಮೇಲೆ ಹೂಡಿಕೆ ಮಾಡೋದಾಗಿ ಹೇಳ್ತು. $1 ಬಿಲಿಯನ್ ಸಾಲ ಕೊಡೋದಕ್ಕೆ ಮುಂದೆ ಬಂತು. ಮತ್ತೊಂದು ಕಡೆ ಪಾಕಿಸ್ತಾನದ ಜೊತೆ ಬಾಂಗ್ಲಾದ ಸಂಬಂಧ ಸಂಪರ್ಕಗಳು ಹೆಚ್ಚಾಗ್ತಾ ಹೋದ್ವು. ISI ಪದೇ ಪದೇ ಬಾಂಗ್ಲಾದೇಶಕ್ಕೆ ವಿಸಿಟ್ ಮಾಡೋದಕ್ಕೆ ಶುರು ಮಾಡ್ತು. ಹಾಗೆ ಟರ್ಕಿ ಕೂಡ ಬಾಂಗ್ಲಾದಲ್ಲಿ ತನ್ನ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಯಿತು. ಟರ್ಕಿಯ ಡ್ರೋನುಗಳು ಬಾಂಗ್ಲಾಗ ಬಂದು ಆ ಡ್ರೋನುಗಳನ್ನು ತೋರಿಸಿ ಬಾಂಗ್ಲಾದೇಶ ಭಾರತವನ್ನ ಹೆದರಿಸುವ ಒಂದು ಹುಚ್ಚು ಪ್ರಯತ್ನವನ್ನು ಕೂಡ ಮಾಡ್ತು. ಇದೆಲ್ಲದರ ನಡುವೆ ಮ್ಯಾನ್ಮಾರ್ ಅಲ್ಲಿ ರಖೈನ್ ಸ್ಟೇಟ್ನ ಸಮಸ್ಯೆ ತೀವ್ರವಾಯಿತು. ಆಗ ಬಾಂಗ್ಲಾದ ಯೂನಸ್ ಖಲೀಲುರ್ ರೆಹಮಾನ್ ಅನ್ನೋ ಅಮೆರಿಕ ಪ್ರಜೆಯನ್ನ ಬಾಂಗ್ಲಾದೇಶದ NSA ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅನ್ನಾಗಿ ಮಾಡಿಕೊಂಡ. ಸಮಸ್ಯೆ ಹೆಚ್ಚಾಗಿದ್ದೇ ಇಲ್ಲಿಂದ. ಈ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗೆ ಸೆಕ್ಯೂರಿಟಿ ಬಗ್ಗೆ ಏನೂ ಗೊತ್ತಿಲ್ಲ. ಈತ ಕೂಡ ಎಕನಾಮಿಸ್ಟ್ ಅಂತ ಹೇಳ್ಕೊಳ್ತಾನೆ. ಒಂದಷ್ಟು ದಿನ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದ. ಅಮೆರಿಕಾದ ಡೀಪ್ ಸ್ಟೇಟ್ ಜೊತೆ ಈತನಿಗೆ ಅತ್ಯುತ್ತಮ ಸಂಬಂಧಗಳಿವೆ. ಗೆಳೆಯರೆ, ಡೀಪ್ ಸ್ಟೇಟ್ ಅಂದ್ರೆ ಅಮೆರಿಕಾದ ಚುನಾಯಿತ ಸರ್ಕಾರಕ್ಕೆ ಸಂಬಂಧ ಇಲ್ಲದಂತೆ ಅಲ್ಲಿನ ಒಂದಷ್ಟು ವ್ಯಕ್ತಿಗಳು, ರಾಜಕಾರಣಿಗಳು, ಅಲ್ಲಿನ ಬೇಹುಗಾರಿಕಾ ಏಜೆನ್ಸಿಗಳು, ಸರ್ಕಾರಿ ಸಿಬ್ಬಂದಿ, ಫಿಲಾಂಥ್ರಪಿಸ್ಟ್ ಅಂತ ಬೋರ್ಡ್ ಹಾಕೊಂಡವರು, ವ್ಯಾಪಾರೋದ್ಯಮಿಗಳು, ಲಾಬಿಯಿಸ್ಟುಗಳು ಇಂಥವರೆಲ್ಲ ಸೇರಿ ಮಾಡಿಕೊಂಡ ಒಂದು ಗುಂಪು. ಅಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರ ಇರುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ತಮಗೆ ಬೇಕಾಗಿದ್ದನ್ನ ಮಾಡೋ ಪ್ರಯತ್ನಗಳಿರುತ್ತವೆ. ವ್ಯಾಪಾರದ ಉದ್ದೇಶ ಇರುತ್ತೆ, ಸೈದ್ಧಾಂತಿಕ ಮುಸುಕೂ ಇರುತ್ತೆ. ಇದೇ ಡೀಪ್ ಸ್ಟೇಟು ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರದ ಪತನಕ್ಕೆ ಸಹಾಯ ಮಾಡಿತು. ಇದೇ ಡೀಪ್ ಸ್ಟೇಟ್ ಈಗ ಮ್ಯಾನ್ಮಾರ್ ಅಲ್ಲಿ ಸೇನಾ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಾ ಇದೆ. ಅಲ್ಲೊಂದು ಕ್ರಿಶ್ಚಿಯನ್ ದೇಶದ ಉಗಮಕ್ಕೆ ಇವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಈಗಾಗಲೇ ರಖೈನ್ ಸ್ಟೇಟ್ ನಲ್ಲಿ ಬಲಿಷ್ಠವಾಗಿರುವ ಅರಕನ್ ಆರ್ಮಿಗೆ ಇನ್ನಷ್ಟು ಬಲ ತುಂಬೋ ಕೆಲಸ ನಡೀತಾ ಇದೆ. ಆ ಮೂಲಕ ಮ್ಯಾನ್ಮಾರ್ನಲ್ಲಿನ ಚೀನಾ ಹಾಗೂ ರಷ್ಯಾ ಬೆಂಬಲಿತ ಸೇನಾ ಆಡಳಿತವನ್ನ ಪದಚ್ಯುತಗೊಳಿಸಬೇಕು. ಅದನ್ನು 2-3 ತುಂಡುಗಳನ್ನಾಗಿ ಮಾಡಬೇಕು. ಅಲ್ಲಿ ಚಿನ್ ಜನಾಂಗಕ್ಕೊಂದು ದೇಶವನ್ನು ಕಟ್ಟಿಕೊಡ್ಬೇಕು. ಅದು ಕ್ರೈಸ್ತ ದೇಶ ಆಗಿರಬೇಕು. ಇದು ಪ್ಲಾನ್. ಅದಕ್ಕಾಗಿ ಇಷ್ಟು ದಿನ ರೋಹಿಂಗ್ಯಾಗಳ ಹೆಸರಲ್ಲಿ ಕೆಲಸ ನಡೀತಿತ್ತು. ಅರಕನ್ ಆರ್ಮಿ ಬಲಗೊಂಡ ನಂತರ ರೋಹಿಂಗ್ಯಾಗಳಲ್ಲಿ ಶಕ್ತಿ ಕಳ್ಕೊಂಡಿದ್ದಾರೆ. ಅವರು ಬಾಂಗ್ಲಾಗೆ ಓಡಿ ಬರುವುದು ಹೆಚ್ಚಾಗಿದೆ. ಅಲ್ಲಿಂದ ಭಾರತಕ್ಕೆ ಅಕ್ರಮವಾಗಿ ವಲಸೆ ಬರುವುದು ಹೆಚ್ಚಾಗ್ತಾ ಇದೆ. ಈಗ ರೋಹಿಂಗ್ಯಾ ನಿರಾಶ್ರಿತರಿಗಾಗಿ ಕೆಲಸ ಮಾಡ್ತಾ ಇದ್ರಲ್ಲ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಜನ, ಅವರೆಲ್ಲ ಬಾಂಗ್ಲಾದ ಪರ ನಿಂತಿದ್ದಾರೆ. ಅದರ ಭಾಗವಾಗಿನೇ ಈ ಎಕಾನಮಿಸ್ಟ್ ಖಲೀಲುರ್ ರೆಹಮಾನು ಬಾಂಗ್ಲಾದ NSA ಆಗಿ ಬಂದು ಕೂತಿರೋದು. ಕಳೆದ ಅಕ್ಟೋಬರ್ 2024ರಲ್ಲಿ ನನಗೊಂದು 10-12 ಜನ ಬ್ರಿಗೇಡಿಯರ್ಗಳನ್ನು, ಒಂದು 30 ಜನ ಕರ್ನಲ್ಗಳನ್ನು ಕೊಡಿ, ನನಗೊಂದು ಸೆಕ್ರೆಟರಿಯೇಟ್ ಮಾಡಿಕೊಡಿ, ಆ ಸೇನಾಧಿಕಾರಿಗಳನ್ನು ಸಂಪೂರ್ಣವಾಗಿ ನನ್ನ ಅಧೀನಕ್ಕೆ ಕೊಟ್ಟುಬಿಡಿ, ರೋಹಿಂಗ್ಯಾ ಸಮಸ್ಯೆಯನ್ನು ಸರಿ ಮಾಡ್ತೀನಿ ಅಂತ ಈ ಖಲೀಲುರ್ ರೆಹಮಾನ್ ಬಾಂಗ್ಲಾ ಸರ್ಕಾರವನ್ನು ಕೇಳಿದ್ದಾದರೆ ಅದು ಯಾವುದೂ ಸಾಧ್ಯ ಆಗೋದೇ ಇಲ್ಲ. ನಮ್ಮ ಹತ್ರ ಅಷ್ಟು ಜನಾನೂ ಇಲ್ಲ ಅಂತ ಅವತ್ತು ಸೇನಾಧಿಕಾರಿ ಜನರಲ್ ವಕಾರ್ ಉಜ್ಜಮಾನ್ ಈ ಖಲೀಲುರ್ ರೆಹಮಾನ್ ಪ್ರಸ್ತಾಪವನ್ನು ಸರಾಸಗಟಾಗಿ ನಿರಾಕರಿಸಿದ್ರು. ಅದು ಖಲೀಲ್ ಕೆರಳೋ ಹಾಗೆ ಮಾಡಿತ್ತು. ಮುಂದೆ ಇದೇ ಖಲೀಲ್ನನ್ನ ಅಮೆರಿಕಾದ ಅಬುಜಾನ್ಗಳ ಆದೇಶದ ಮೇರೆಗೆ ಯೂನಸ್ ತನ್ನ NSA ಆಗಿ ನೇಮಕ ಮಾಡಿಕೊಂಡ. ಇಷ್ಟಾದ ಕೂಡಲೇ ಖಲೀಲುರ್ ರೆಹಮಾನ್ ನೇರವಾಗಿ ಸೇನೆಯ ಇನ್ನಿತರ ಅಧಿಕಾರಿಗಳ ಜೊತೆ ಮಾತಾಡೋದಿಕ್ಕೆ, ಅವರಿಗೆ ಆದೇಶಗಳನ್ನು ಕೊಡೋದಿಕ್ಕೆ ಶುರು ಮಾಡಿಬಿಟ್ಟ. ಬೇರೆ ಬಾಂಗ್ಲಾದೇಶದ ಸೇನೆಯಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇಸ್ಲಾಮಿಸ್ಟ್ಗಳು ಮತ್ತು ಡಿಸಿಪ್ಲಿನ್ಡ್ ಅಂತ 2 ಗುಂಪುಗಳಲ್ಲಿವೆ. ಫೈಜ್ ರೆಹಮಾನ್ ಅನ್ನೋ ಅಧಿಕಾರಿಯೊಬ್ಬ ಕ್ವಾರ್ಟರ್ ಮಾಸ್ಟರ್ ಜನರಲ್ ಆಗಿದ್ದಾನೆ. ಅವನು ಪಾಕಿಸ್ತಾನದ ISI ಜೊತೆ ಹಾಗೂ ಬಾಂಗ್ಲಾದ ಇಸ್ಲಾಮಿಸ್ಟ್ಗಳ ಜೊತೆ ನೇರ ಸಂಪರ್ಕದಲ್ಲಿದ್ದಾನೆ. ಯೂನಸ್ಗೆ ತುಂಬಾ ಆತ್ಮೀಯ. ಈ ಹಿಂದೆ ಅವನ ಮೂಲಕವೇ ಈ ಜನರಲ್ ವಕಾರ್ ಉಜ್ಜಮಾನ್ ಅವರ ಪದಚ್ಯುತಿಯಲ್ಲಿ ಪ್ರಯತ್ನಗಳು ನಡೆದವು. ಆದರೆ ಬಾಂಗ್ಲಾದಲ್ಲಿ ಏನಾಗ್ತಿದೆ ಅನ್ನೋದನ್ನ ಮತ್ತು ಪಾಕಿಸ್ತಾನ ಅಲ್ಲಿ ಏನು ಮಾಡ್ತಾ ಇದೆ ಅನ್ನೋದನ್ನ ಸಕಾಲಕ್ಕೆ ಭಾರತ ವಕಾರ್ ಗಮನಕ್ಕೆ ತಗೊಂಡು ಬಂತು. ಜೊತೆಗೆ ಬಾಂಗ್ಲಾ ಸೇನೆಯ ಶಿಸ್ತಿನ ಅಧಿಕಾರಿಗಳು ವಕಾರ್ ವಿರುದ್ಧ ಬಂಡೇಳೋದಕ್ಕೆ, ಪಾಕಿಸ್ತಾನವನ್ನ ಮತ್ತು ಕಟ್ಟರ್ ಇಸ್ಲಾಮಿಸ್ಟ್ಗಳನ್ನ ಬೆಂಬಲಿಸೋದಕ್ಕೆ ನಿರಾಕರಿಸಿದ್ರು. ಹೀಗಾಗಿ ಒಂದು ಸೇನಾ ದಂಗೆ ಅಲ್ಲಿ ಮುಂದೂಡಲ್ಪಡ್ತು. ಇನ್ನು ಈಗ NSA ಆಗಿ ಈ ಖಲೀಲ್ ಉರ್ ರೆಹಮಾನ್ ಬಂದ ನಂತರ ಖಲೀಲ್ ಮತ್ತು ಫೈಜ್ ರೆಹಮಾನ್ ಒಂದಾಗಿದ್ದಾರೆ. ಯೂನಸ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಹೀಗಾಗಿ ಮತ್ತೆ ವಕಾರ್ ಪದಚ್ಯುತಿಯಲ್ಲಿ ಪ್ರಯತ್ನಗಳು ಆರಂಭ ಆಗಿವೆ. ಇನ್ನು ಬಾಂಗ್ಲಾ ಸೇನೆಯಲ್ಲಿ 10th, 17th ಮತ್ತು 24th ಇನ್ಫೆಂಟ್ರಿ ಡಿವಿಷನ್ ಹಾಗೂ ಒಂದಷ್ಟು ಆರ್ಮರ್ಡ್ ಫೋರ್ಸ್ನ ಅಧಿಕಾರಿಗಳು ನೇರವಾಗಿ ಯೂನಸ್ ಕಚೇರಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನುಳಿದ ಇಡೀ ಸೇನೆ ವಕಾರ್ ಪರ ನಿಂತಿದೆ. ಅವರಿಗೆ ಬಾಂಗ್ಲಾದೇಶದಲ್ಲಿ ಉಗ್ರರು,
ಕಟ್ಟರ್ ಇಸ್ಲಾಮಿಸ್ಟ್ಗಳ ಹಾವಳಿ ಹೆಚ್ಚಾಗೋದು ಬೇಕಾಗಿಲ್ಲ, ಶಾಂತಿ ನೆಲೆಸಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಇದರ ಜೊತೆಗೆ ಮ್ಯಾನ್ಮಾರ್ ಅಲ್ಲಿ ಬಾಂಗ್ಲಾದೇಶ ಕೈಯಾಡಿಸೋದಕ್ಕೆ ಹೋಗ್ತಾ ಇರೋದು ಜನರಲ್ ವಕಾರ್ ಉಸ್ ಜಮಾನ್ಗೆ ಕೂಡ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಮ್ಯಾನ್ಮಾರ್ ಅಲ್ಲಿನ ಸೇನಾಡಳಿತ ಇದೆಯಲ್ಲ, ಅದರ ಜೊತೆ ಚೈನಾ ಹಾಗೂ ರಷ್ಯಾಗಳಿಗೆ ಅತ್ಯುತ್ತಮ ಸಂಬಂಧ ಸಂಪರ್ಕಗಳಿವೆ. ಇನ್ನು ಅಮೆರಿಕಾನ ನಂಬಿಕೊಂಡು ಬಾಂಗ್ಲಾದೇಶ ಮ್ಯಾನ್ಮಾರ್ನ ರಾಜಕೀಯ ಮತ್ತು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಹೋದ್ರೆ ಆಫ್ಘನಿಸ್ತಾನದ ವಿಷಯದಲ್ಲಿ ಅಮೆರಿಕ ಪಾಕಿಸ್ತಾನವನ್ನ ಹೇಗೆ ಬಳಕೆ ಮಾಡಿಕೊಂಡು ಬಿಸಾಕ್ತೋ ಅದೇ ತರ ಬಾಂಗ್ಲಾದೇಶವನ್ನು ಕೂಡ ಮಾಡುತ್ತೆ ಅನ್ನೋ ಆತಂಕ ಈ ವಕಾರ್ ಉಸ್ ಜಮಾನ್ಗಿದೆ. ಹಾಗೆ ಅಮೆರಿಕಾದ ಮಾತು ಕೇಳಿಕೊಂಡು ಅಧಿಕ ಪ್ರಸಂಗಗಳನ್ನ ಮಾಡೋದಕ್ಕೆ ಹೋದ್ರೆ ರಷ್ಯಾ ಮತ್ತು ಭಾರತಗಳ ವಿರೋಧವನ್ನ ಕಟ್ಕೋಬೇಕಾಗಿ ಬಂದೀತು ಅನ್ನೋ ಭಯ ಕೂಡ ಆತನನ್ನ ಕಾಡ್ತಾ ಇದೆ. ಜೊತೆಗೆ ಈತ ರಷ್ಯಾ ಮತ್ತು ಭಾರತಗಳ ಜೊತೆ ಉತ್ತಮ ಸಂಬಂಧ ಸಹಕಾರವನ್ನ ಬೆಳೆಸ್ಕೋಬೇಕು ಅಂತ ಬಯಸ್ತಾನೆ. ಈ ಕಾರಣಕ್ಕಾಗಿನೇ ಇತ್ತೀಚೆಗಷ್ಟೇ ವಕಾರ್ ರಷ್ಯಾದ ಉಪರಕ್ಷಣಾ ಸಚಿವನನ್ನ ಭೇಟಿ ಮಾಡಿ ಬಂದಿದ್ದಾನೆ. ಆ ಮೂಲಕ ಬಾಂಗ್ಲಾದೇಶ ಅಮೆರಿಕಾದ ಕಡೆಗೆ ಸಂಪೂರ್ಣವಾಗಿ ವಾಲ್ತಾ ಇಲ್ಲ, ಚೈನಾದ ಡಿಪೆಂಡೆನ್ಸಿಯನ್ನ ಕೂಡ ಕಡಿಮೆ ಮಾಡಿಕೊಳ್ಳ ಬಯಸ್ತಾ ಇದೆ. ರಷ್ಯಾ ಜೊತೆಗೊಂದಷ್ಟು ರಕ್ಷಣಾ ಒಪ್ಪಂದಗಳನ್ನ ಮಾಡಿಕೊಂಡು ಆಯುಧ ಖರೀದಿಯ ವಿಷಯದಲ್ಲಿ ಚೈನಾದ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಿಕೊಳ್ಳ ಬಯಸ್ತಾ ಇದೆ ಅನ್ನೋ ಸಂದೇಶವೊಂದನ್ನ ವಕಾರ್ ಜಗತ್ತಿಗೆ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಆತನಿಗೆ ಸದ್ಯದ ಬಾಂಗ್ಲಾದೇಶದ ಸರ್ಕಾರ ಒಂದು ಕಡೆ ಚೈನಾ ಜೊತೆ ಉತ್ತಮ ಬಾಂಧವ್ಯವನ್ನ ಬೆಳೆಸ್ಕೊಳ್ತಲೇ ಅಮೆರಿಕಾದ ಮಾತೂ ಕೇಳಿಕೊಂಡು ಮ್ಯಾನ್ಮಾರ್ನ ವಿಷಯದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವುದು ಇಷ್ಟ ಆಗ್ತಾ ಇಲ್ಲ. ಆದ್ರೆ ವಕಾರ್ ಅನುಮತಿ ಕೂಡ ಇಲ್ಲದೆ ಆತನ ಗಮನಕ್ಕೂ ತಗೊಂಡು ಬರದೆ ನ್ಯಾಷನಲ್ ಅಡ್ವೈಸರ್ ಖಲೀಲುರ್ ರೆಹಮಾನ್ ಬಾಂಗ್ಲಾದೇಶದ ಒಂದಷ್ಟು ಸೈನಿಕರನ್ನ ಮತ್ತು ಒಂದಷ್ಟು ಆಯುಧ ಹಾಗೂ ಇನ್ನಿತರ ಸಾಮಗ್ರಿಗಳನ್ನ ಅರಾಕನ್ ಆರ್ಮಿಗೆ ತಲುಪಿಸುವ ವಿಫಲ ಪ್ರಯತ್ನವೊಂದನ್ನು ಕೂಡ ಮಾಡಿದ್ದಾನೆ. ಈ ಸೈನಿಕರು, ಆಯುಧಗಳು ಹಾಗೂ ಒಂದಷ್ಟು ಸಾಮಗ್ರಿಗಳನ್ನ ತುಂಬಿದ ಟ್ರಕ್ಗಳು ಮ್ಯಾನ್ಮಾರ್ ಪ್ರವೇಶ ಮಾಡುತ್ತಿದ್ದಂತೆ ಮ್ಯಾನ್ಮಾರ್ನ ಸೇನೆ ಇವರ ವಿರುದ್ಧ ಶೆಲ್ಲಿಂಗ್ ಶುರು ಮಾಡಿದೆ. ಇವರು ಜೀವ ಉಳಿಸ್ಕೊಂಡು ವಾಪಸ್ಸು ಬಂದಿದ್ದೆ ಒಂದು ದೊಡ್ಡ ಸಾಹಸ ಅನ್ನೋ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದೆಲ್ಲ ಕೂಡ ಅಲ್ಲಿನ ಸೇನೆಗೆ NSA ಹಾಗೂ ಯುನಸ್ ವಿರುದ್ಧ ಒಂದು ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಇನ್ನು ಇದೆಲ್ಲ ಯಾವಾಗ ವಿಪರೀತಕ್ಕೆ ಹೋಗ್ತಾ ಇದೆ ಅಂತ ಅನ್ಸೋದಕ್ಕೆ ಶುರುವಾಯಿತು, ವಕಾರ್ ಉಸ್ ಜಮಾನ್ ಬೇಗ ಬಾಂಗ್ಲಾದಲ್ಲಿ ಚುನಾವಣೆಗಳನ್ನ ಮಾಡಿ ಅಂತ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಾಂಗ್ಲಾದಲ್ಲಿ ಅವಾಮಿ ಲೀಗ್ ಅನ್ನ ಬ್ಯಾನ್ ಮಾಡಿದ ಬೆನ್ನಲ್ಲೇ ವಕಾರ್ ಉಸ್ ಜಮಾನ್ BNP ಪಕ್ಷದ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಇಲ್ಲಿ ಬೇಗ ಚುನಾವಣೆಗಳನ್ನ ಮಾಡಿಸೋದು ಮತ್ತು ಸಾಧ್ಯ ಆದ್ರೆ ಬಾಂಗ್ಲಾದೇಶದ ಉಳಿವಿಗಾಗಿ, ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಮರುಸ್ಥಾಪನೆ ಮಾಡೋದಕ್ಕಾಗಿ ಅವಾಮಿ ಲೀಗ್ ಹಾಗೂ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಗಳನ್ನ ಎರಡನ್ನೂ ಒಂದುಗೂಡಿಸುವ ಪ್ರಯತ್ನವನ್ನು ಕೂಡ ವಕಾರ್ ಉಸ್ ಜಮಾನ್ ಮಾಡ್ತಾ ಇದ್ದಾರೆ. ಗೆಳೆಯರೆ, ಇದು ಬಾಂಗ್ಲಾದೇಶಕ್ಕೆ ಹೊಸತೇನಲ್ಲ. ಈ ಹಿಂದೆ ಬಾಂಗ್ಲಾದೇಶದಲ್ಲಿ ಸೇನಾಡಳಿತ ಇದ್ದ ಕಾಲದಲ್ಲಿ ಪ್ರಜಾಪ್ರಭುತ್ವವನ್ನ ಮರುಸ್ಥಾಪನೆ ಮಾಡಬೇಕು ಅನ್ನೋ ಕಾರಣಕ್ಕೊಮ್ಮೆ BNPಯ ಖಲೀದಾ ಜಿಯಾ ಹಾಗೂ ಅವಾಮಿ ಲೀಗ್ನ ನಾಯಕಿ ಶೇಖ್ ಹಸೀನಾ ಒಂದಾಗಿ ಸೇನಾ ಆಡಳಿತದ ವಿರುದ್ಧ ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ಮಾಡಿದ್ರು. ಈಗ ಕೂಡ ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ಸಂಕಷ್ಟದಲ್ಲಿದೆ. ಹೀಗಾಗಿ ಸೇನಾ ಮುಖ್ಯಸ್ಥಾನೇ ಈ ಇಬ್ಬರು ನಾಯಕರನ್ನ ಒಂದುಗೂಡಿಸಿ ಅಲ್ಲಿ ಪ್ರಜಾಪ್ರಭುತ್ವವನ್ನ ಸ್ಥಾಪನೆ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಪ್ರಯತ್ನದ ಭಾಗವಾಗಿನೇ ಬಾಂಗ್ಲಾದೇಶದ ಸ್ವಾತಂತ್ರ್ಯ, ಸಾರ್ವಭೌಮತ್ವಗಳು ಅಪಾಯಕ್ಕೆ ಸಿಲುಕುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ದೇಶ ಸುರಕ್ಷಿತ ಕೈಗಳಲ್ಲಿ ಇರಬೇಕು, ಆದರೆ ಸದ್ಯಕ್ಕೆ ಹಾಗೆ ಅನ್ನಿಸ್ತಾ ಇಲ್ಲ. ಬಾಂಗ್ಲಾದೇಶದಲ್ಲಿ ವಿದೇಶಿ ಹಸ್ತಕ್ಷೇಪ ವಿಪರೀತ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಹೀಗೆ ಆದರೆ ದೇಶ ಸ್ವಾತಂತ್ರ್ಯವನ್ನು ಕಳ್ಕೋಬೇಕಾಗತ್ತೆ. ನಾನಿದನ್ನು 7-8 ತಿಂಗಳಿಂದ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಲಿಲ್ಲ ಅಂತ ನೀವು ಅಂದ್ಕೋಬಾರ್ದು. ಪ್ರಜಾಪ್ರಭುತ್ವ ಸ್ಥಾಪನೆಯೊಂದನ್ನು ಬಿಟ್ಟರೆ ನನಗೆ ಬೇರಿನ್ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ ಅಂತ ಜನರಲ್ ವಕಾರ್ ಉಸ್ ಜಮಾನ್ ಮತ್ತೊಮ್ಮೆ ಹೇಳಿದ್ದಾರೆ. ಇದೆಲ್ಲ ಬಾಂಗ್ಲಾದಲ್ಲಿ ಬೇರೇನೋ ಆಗುವ ಸೂಚನೆಗಳನ್ನು ಕೊಡ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ವಕಾರ್ ತುರ್ತು ಸೇನಾಧಿಕಾರಿಗಳ ಸಭೆಯನ್ನು ಕರೆದಿರುವುದು ಬಾಂಗ್ಲಾದಲ್ಲಿ ಸೇನಾ ಕ್ಷಿಪ್ರ ಕ್ರಾಂತಿಗೆ ಕ್ಷಣಗಣನೆ ಶುರುವಾಯ್ತಾ ಅನ್ನೋ ಸಂಶಯಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಯುನಸ್ ಅಂಡ್ ಕಂಪನಿ ವಕಾರ್ ಉಸ್ ಜಮಾನ್ ಅವರನ್ನ ಪದಚ್ಯುತಗೊಳಿಸಿ ಸೇನೆಯನ್ನು ಕೂಡ ಸಂಪೂರ್ಣವಾಗಿ ತಮ್ಮ ಕೈಗೆ ತಗೊಂಡು ಇನ್ನೂ ಒಂದಷ್ಟು ದಿನಗಳ ಕಾಲ
ಬಾಂಗ್ಲಾದಲ್ಲಿ ಚುನಾವಣೆಗಳನ್ನ ನಡೆಸದೆ ಅಧಿಕಾರದಲ್ಲಿ ಯುನಸ್ಸೇ ಮುಂದುವರಿಯೋ ಥರದ ಪ್ಲಾನ್ ಒಂದನ್ನ ಮಾಡ್ತಾ ಇರೋ ಬೆನ್ನಲ್ಲೇ ಯುನಸ್ ಅನ್ನ ಪದಚ್ಯುತಗೊಳಿಸಿ ಮತ್ತೆ ಬಾಂಗ್ಲಾದಲ್ಲಿ ಚುನಾವಣೆಗಳನ್ನ ಮಾಡಿಸಬೇಕು ಅನ್ನೋ ಪ್ರಯತ್ನವನ್ನ ಈ ವಕಾರ್ ಉಜ್ ಜಮಾನ್ ಮಾಡ್ತಾ ಇದ್ದಾರೆ. ಅಲ್ಲಿ ಸದ್ಯಕ್ಕೆ ನಡೀತಿರೋ ಬೆಳವಣಿಗೆಗಳಲ್ಲಿ ಜನರಲ್ ವಕಾರ್ ಗೆದ್ರೆ ಅದು ಭಾರತದ ಮಟ್ಟಿಗೆ ತುಂಬಾನೇ ಒಳ್ಳೆಯ ಬೆಳವಣಿಗೆ ಅನ್ನಿಸ್ಕೊಳ್ಳುತ್ತೆ. ಬಾಂಗ್ಲಾದೇಶದಲ್ಲೊಂದು ಚುನಾಯಿತ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು, ಅಲ್ಲಿ ಪ್ರಜಾಪ್ರಭುತ್ವ ಇರಬೇಕು ಅನ್ನೋದು ಭಾರತದ ಬಯಕೆ ಕೂಡ. ಹಾಗಾದಾಗ ಮಾತ್ರ ಬಾಂಗ್ಲಾದಿಂದ ಭಾರತಕ್ಕಾಗಬಹುದಾದ ಒಂದಷ್ಟು ಸಮಸ್ಯೆಗಳಿಗೆ ಕಡಿವಾಣ ಬೀಳೋ ಸಾಧ್ಯತೆ ಇರುತ್ತೆ. ಆ ನಿಟ್ಟಲ್ಲಿ ಅಲ್ಲಿ ಚುನಾವಣೆಗಳನ್ನು ಮಾಡಿಸೋದಕ್ಕೆ ಭಾರತವೂ ಪ್ರಯತ್ನ ಪಡ್ತಾ ಇದೆ. ಆ ಪ್ರಯತ್ನಕ್ಕೆ ಅಲ್ಲಿನ ಸೇನಾ ಮುಖ್ಯಸ್ಥ ಸಾಥ್ ಕೊಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅಲ್ಲಿ ಸೇನಾ ಕ್ರಾಂತಿ ಆದ್ರೆ ಯುನಸ್ ಸರ್ಕಾರವನ್ನು ಪದಚ್ಯುತಗೊಳಿಸಿ ಜನರಲ್ ವಕಾರ್ ಉಜ್ ಜಮಾನ್ ಅಧಿಕಾರವನ್ನು ತಮ್ಮ ಕೈಗೆ ತಗೊಳ್ಳೋ ಹಾಗಾದ್ರೆ ಅದು ಭಾರತದ ದೃಷ್ಟಿಯಿಂದ ನಿಜಕ್ಕೂ ಅತ್ಯುತ್ತಮ ಬೆಳವಣಿಗೆ ಅನ್ನಿಸ್ಕೊಳ್ಳುತ್ತೆ. ಇದು ಗೆಳೆಯರೆ ಬಾಂಗ್ಲಾದಲ್ಲಿ ನಡೀತಿರೋ ಒಂದಷ್ಟು ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.